ಯಲಹಂಕದ ಸಿಂಗನಾಯಕನಹಳ್ಳಿಯಲ್ಲಿ ವಿಶ್ವವಾಣಿ ಫೌಂಡೇಶನ್ನ ಆಶ್ರಯದಲ್ಲಿ ಸಾರ್ವಜನಿಕರಿಗಾಗಿ ಉಚಿತ ನೇತ್ರ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವಿಶೇಷ ಕಾರ್ಯಕ್ರಮವನ್ನು ರೈತರ ಸೇವಾ ಸಹಕಾರ ಸಂಘ ನಿಯಮಿತ ಬ್ಯಾಂಕ್, ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಶಂಕರ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಯಲಹಂಕ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ್ ಉದ್ಘಾಟಿಸಿದರು. ವಿಶ್ವವಾಣಿ ಫೌಂಡೇಶನ್, ರೈತರ ಸೇವಾ ಸಹಕಾರಿ ಸಂಘ ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ಇವತ್ತು ಪ್ರತಿಷ್ಠಿತವಾದಂಥ ರಾಮಯ್ಯ ಆಸ್ಪತ್ರೆ ಮತ್ತು ಶಂಕರ ಕಣ್ಣಿನ ಆಸ್ಪತ್ರೆ ವತಿಯಿಂದ ನಮ್ಮ ಸಹೋದರಿ ಶೈಲಾ ಅವರ ಒಂದು ಸಹಕಾರದೊಂದಿಗೆ ಇವತ್ತು ಈ ಒಂದು ಆರೋಗ್ಯ ತಪಾಸಣೆ ಶಿಬಿರ ಬಹುಶಃ ಭಾಳಷ್ಟು ಜನ ಗೊತ್ತಿಲ್ಲ. ನಮ್ಮ ಮನೆಯವರು ಈಗ ಅಲ್ಲೇನೋ ಉದ್ಘಾಟನೆ ಮಾಡಬೇಕು ಅಂದರು, ನನಗೇ ಗೊತ್ತಿಲ್ಲ. ಇಲ್ಲಾಂದರೆ ಇನ್ನೂ ಜನ ಜಾಸ್ತಿ ಸೇರ್ತಾ ಇದ್ರೇನೋ. 2 ದಿನದಲ್ಲಿ ಇದು ಅರೇಂಜ್ ಮಾಡಿರೋದು. ಆದರೂ ಕೂಡ ಬಂದಂಥವ್ರು ಇದ್ರ ಉಪಯೋಗ ಪಡಿಬೇಕು. ಕಣ್ಣಿಲ್ಲ ಅಂತಾರೆ ಕಷ್ಟ, ಮಂಜಾದರೂ ಕಷ್ಟ, ಅಲ್ಲೂ ಅಷ್ಟೇ. ಏನೋ ನೋವು ಬಂದ್ಬಿಟ್ರೆ ಅಂದರೆ ಇಡೀ ಬಾಡಿ ಅಷ್ಟು ಪೇಯ್ನ್ ಎಲ್ಲೂ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಸೂಕ್ಷ್ಮವಾಗಿ ಹೇಳ್ತಾರೆ, ತಪಾಸಣೆ ಮಾಡ್ತಾರೆ. ಹೇಗೆ ಅಲ್ಲನ್ನು ಚೆನ್ನಾಗಿ ಇಟ್ಕೊಬೇಕು, ಕಣ್ಣನ್ನು ಯಾವ ಥರ ಇಟ್ಕೊಬೇಕು ಅದನ್ನು ಕೂಡ ಹೇಳ್ತಾರೆ ಡಾಕ್ಟ್ರುಗಳು. ಇವತ್ತು ಯಾಕಂದರೆ ನೀವು ಏನೋ ಆ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ನೀವು ಎಂಟ್ರಿ ಫೀಸೇ 500 ರೂಪಾಯಿ ಬರೀತಾರೆ. ಏನು ಹೊರಗಡೆ ಆಸ್ಪತ್ರೆಗೆ ಹೋಗೋಕ್ಕೆ ಚೆಕಪ್ಗಳು ಅವೆಲ್ಲ ಮಾಡಿ 25,000-30,000 ಬಿಲ್ಗಳಾಗ್ತದೆ. ಇಲ್ಲಿ ಉಚಿತವಾಗಿ ಬರ್ತೀವಿ ಅಂದರೆ ಬರೋಲ್ಲ ನಮ್ಮವ್ರಿಗೆ. ತಪಾಸಣೆಯನ್ನು ಮಾಡಿಸ್ಕೊಳ್ಳೋದಿಲ್ಲ. ದಯವಿಟ್ಟು ನೀವು ಯಾವುದೋ ಒಂದು ಸೈಕಲ್ ತಂದರೆ ದಿನ ಒರೆಸ್ತಾ ಇರ್ತೀರಿ, ದಿನ ಆಯಿಲ್ ಹಾಕ್ತಾ ಇರ್ತೀರಿ, ಚೆಕ್ ಮಾಡ್ತಾ ಇರ್ತೀರಿ. ಆದರೆ ನಮ್ಮ ಬಾಡಿನ ಚೆಕ್ ಮಾಡ್ಕೊಳ್ಳಲ್ಲ ನಾವು. ಈ ಥರ ಬಂದ ವಿಶ್ವವಾಣಿ ಫೌಂಡೇಶನ್ ಹಾಗೂ ಸಹಕಾರ ಸಂಘದ ಅಧ್ಯಕ್ಷರಾದ ವಾಣಿಶ್ರೀ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ನಡೆದ ಈ ಶಿಬಿರದಲ್ಲಿ ನೂರಾರು ಬಡ ರೋಗಿಗಳು ಪಾಲ್ಗೊಂಡು ಕಣ್ಣಿನ ತಪಾಸಣೆ, ಸೂಕ್ತ ಚಿಕಿತ್ಸೆಯ ಉಪಯೋಗ ಪಡ್ಕೊಂಡ್ರು. ಸಮಾಜ ಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿರೋ ವಾಣಿಶ್ರೀ ವಿಶ್ವನಾಥ್ ಯಾವುದೇ ಜಾತಿ ಧರ್ಮದ ಭೇದ ಇಲ್ಲದೆ ಬಡವರಿಗೆ ಸಹಾಯ ಹಸ್ತ ಚಾಚೋ ಮೂಲಕ ಕರುಣಾಮಯಿ ವ್ಯಕ್ತಿತ್ವ ಮೆರೆದಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ಈ ಹಿಂದೆ ಕೂಡ ಸಾವಿರಾರು ಕಾರ್ಯಕ್ರಮ ನಡೆದಿವೆ. ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಮಾರ್ಗದರ್ಶನ ಸಹಕಾರದೊಂದಿಗೆ ಫೌಂಡೇಶನ್ ಹಾಗೂ ಸಹಕಾರ ಸಂಘ ಬಡವರ ಪಾಲಿಗೆ ಭರವಸೆಯ ಬೆಳಕಾಗಿದೆ ಅಂತ ಸ್ಥಳೀಯರು ಶ್ಲಾಘಿಸಿದ್ರು. ಕಾರ್ಯಕ್ರಮದಲ್ಲಿ ಪ್ರಶಾಂತ್ ರೆಡ್ಡಿ ಸೇರಿದಂತೆ ಸ್ಥಳೀಯ ಮುಖಂಡರು ಭಾಗಿಯಾಗಿದ್ದರು.